ತಮ್ಮ ಸಾವುಕಾರ ಅದಾರನ? ಅದಾರ್ರಿ ತೋಟದಾಗ. ನೀವ್ಯಾರ್ರಿ? ನಾವ ಅವ್ರಿಗೆ ಬಹಳ ಕಾಸ ಹೌದ್ರಿ, ಗೇಟ್ ತಕೊಂಡು ಒಳಗ್ ಬರ್ರಿ. ಬಂದ್ರಿ ತಮ್ಮ. ಹಾ ರೀ. ಎಲ್ಲದಾರ? ಇಲ್ಲೇ ತೋಟದಾಗ ಕೆಲಸ ಮಾಡ ಅಂತಾರ್ರಿ. ತೋಟದಾಗ ಅದಾರನ? ಹಾ ರೀ. ಸ್ವಲ್ಪ ಹೋಗಿ ಕರೆದು ಬರ್ತೀವಿ. ಹಾ ಕರೆದ್ ಬರ್ತೇನ್ರಿ, ಕುತ್ಕೋರಿ, ಕರೆದ್ ಬರ್ತೇನ್ರಿ. ಹಾಂ ಆಯ್ತು. ಅಪ್ಪಾಜಿ, ಇನ್ನು ಹುಡುಕಿಂತ ಯಾರೋ ಬಂದಾರ ಬಾ. ಓ ಬಂದೆ ಮಗ. ಯಾರದು? ಯಾರು ಬಂದಾರ ಮಗ? ನಂಗೆ ಗೊತ್ತಿಲ್ಲ ಅಪ್ಪಾಜಿ. ಅಲ್ವ ಕುಂದ್ರಿಸ್ ಬಂದೇನಪ್ಪಾಜಿ. ಹೌದಾ? ಹಾ ಹಾ ಬಂದೆ ಅಂತ ಹೇಳು. ಬಂದೆ. ಹಾ. ಓ ಮಗನ, ಎಲ್ಲಿದ್ದಾರೆ ಅವರು? ಅಲ್ಲಿ ಕುಂದ್ರಿಸ್ ಬಂದೇನಪ್ಪ. ಹೌದಾ? ಕರಿ ಅಲ್ಲಿ ಅವ್ರು ಕರಿ, ನಾ ಒಳಗಿರ್ತೇನೆ. ಹಾ, ಬಾ ಕರ್ಕೊಂಡ್ ಬಾ. ಅಲ್ಲಿ ಹೋರಿ ನಮ್ಮ ಅಪ್ಪಾರ ಕರೆ ಅಂತಾರಿ ಅಲ್ಲಿ ಒಳಗ. ಕರಿಯಾಕತ್ತಾರಪ್ಪಿ? ಹಾ ರೀ. ಅಲ್ಲಿ ಒಳಗದಾರನ? ಹಾ ಒಳಗದಾರಿ. ಹಾಂ ಓಕೆನಾ? ಹಾ ಹೋರಿ. ಹಾಂ ನಮಸ್ಕಾರ ರೀ. ನೀನು ಯಾರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹ್ಞೂ ಸೌಕಾರ. ಯಾರು ತಮ್ಮ ನೀನು? ಗೊತ್ತ ಹತ್ತುವಲ್ಲೆಲ್ಲ. ಸೌಕಾರ, ನಾನು ನಾಗರಾಜನ ಮಗ ರೀ. ಓಹೋ ಅವ್ ನಮ್ಮ ನಾಗ್ಯ. ಹ್ಞೂ ನಮ್ಮ ತೋಟದ ಕೆಲ್ಸಕ್ಕ ಮನೆ ಕೆಲ್ಸಕ್ಕಿದ್ರ ಅವನು ಮಗ ನೀನು? ಹೌದ್ರಿ. ನೋಡೇನು ನಾನು ತಮ್ಮ ನಿನ್ನ. ನೀ ಈಟ ಇದ್ದಿ ಸುಂಬಳ ಒರ್ಸ್ಕೊತಿದ್ದಲ್ಲ, ಹಿಂಗ ಮಾಡ್ತಿದ್ದೆ ಕೈಲಿ. ಆವತ್ನ್ಯಾಗ ನೋಡೇ ನೀನು ಎಷ್ಟು ದೊಡ್ಡವಾಗಿದಿ. ಈಗ ನೀ ಎಲ್ಲಿರ್ತೀಯಪ್ಪ? ನಾನ್ರಿ ಏನ ಬೆಂಗಳೂರು ಮಂಗಳೂರು ಅಂದಂಗಿತ್ತು. ಇಲ್ರಿ, ಬೆಂಗಳೂರಿನಾಗ ಇರ್ತೇನೆ ರೀ. ಬೆಂಗಳೂರಾಗ ಒಂದು 50 ಕೊಡ್ತಾರೇನು ಪಗಾರ? ಇಲ್ರಿ ಸೌಕಾರ, ಪ್ರೈವೇಟ್ನಾಗ ಹೋಗ್ತೇನ್ರಿ. ಒಂದು 10 ಕೊಡ್ತಾರೆ ಸೌಕಾರ. ಬರೇ 10? ಹ್ಞೂ ಸೌಕಾರ. ಎದಕ್ಕೆ ಸಾರ್ತೈತಿಲ್ಲ ತಮ್ಮ? ಬೆಂಗಳೂರಾಗ 10,000 ರೂಪಾಯಿ ಪಗಾರ. ನಿಮ್ಮಿಂತ ಡ್ರೆಸ್ಸು ಸೂಟು ಬೂಟು ನೋಡಿದ್ರೆ ಅದಕ್ಕೆ ಸಾಲೋದಲ್ಲಪ್ಪ. ಮನಿ ಹೆಂಗೆ ನಡೆಸ್ತೀರಿ ನೀವು 10,000 ರೂಪಾಯಿ ಪಗಾರದಾಗ? ಹಾ ಇರ್ಲಿ ಬಿಡು. ನಿಮ್ಮಪ್ಪ ನಮ್ಮ ಮನ್ಯಾಗ ಇದ್ದಾಗ ಭಾಳ ಕಷ್ಟಪಟ್ಟು ದುಡ್ದ. ವಯಸ್ಸಿನ ಮುದುಕ, ವಯಸ್ಸಾಗೋ ಮಟ್ಟ ದುಡ್ದ. ಪ್ರಾಮಾಣಿಕ ಮನುಷ್ಯ. ಅವ್ ಉಣ್ಣಾಗ ತಿನ್ನಾಕ ಕೊಟ್ಟು ನಾ ಭಾಳ ಚಲೋ ನೋಡ್ಕೊಂಡಿದ್ನಪ್ಪ. ಆದ್ರೆ ಏನು ಮಾಡೋದು ತಮ್ಮ? ಹೊಲ ತಗೊಂಡ, ತೋಟ ಮಾಡ್ದ, ಮನಿ ಕಟ್ಟಿದ್ನೋ. ನಂದು ಎಂಥ ಮನಿ ಮ್ಯಾಗ ಮನಿ ಕಟ್ಟದ. ಸೌಕಾರ, ಈಗೆಲ್ಲ ಎಲ್ಲಿದಾವ್ರಿ ಇವು? ಅದಾವ್ರಿ? ಎಲ್ಲಿ ತರ್ತಿದಿ? ಐತಲ್ಲ ಇದು ಹಾಳು ಚಟ. ಇಸ್ಪೇಟ್ ಆಟಕ್ಕೆ ಬಿದ್ದು, ಓಸಿ ಆಟಕ್ಕೆ ಬಿದ್ದು ಎಲ್ಲ ಲಾಸ್ ಆಗಿ ಹೋತ್ ನೋಡ. ಈಗ ನಮ್ಮ ಅಪ್ಪನ ಹೆಸರು ಯಾವ ಇಲ್ರಿ? ಏನು ಇಲ್ಲ. ಈ ಚಟದಾಗ ಎಲ್ಲ ಕಳ್ಕೊಂಡ್ಬಿಡ್ತದ. ಇದ್ದಿದ್ರಿ ಇವತ್ತಿಗೆ ನಿಮ್ಮ ಲೆವೆಲಿಗೆ ಬೆಳಿಗ್ಗೆ. ನೀನು ನನಗಿಂತ ದೊಡ್ಡ ಶ್ರೀಮಂತ ಹಾಕಿದ್ದು. ಈಗ ಅಡಿಕೆ ತೋಟ ಎಷ್ಟು ಬರ್ತೈತಿ ಬೆಳಿ? ಅಡಿಕೆಗೆ ರೇಟ್ ಏನೈತಿ? ಆ ಮನೆಗಳಿಗೆ ಬಾಡಿಗೆ ಅದಾವೇನ್ರಿ ಅಂತ ಕೇಳ್ಕೊತ ಬರ್ತಾರ. ದೊಡ್ಡ ಶ್ರೀಮಂತ ಹಾಕಿದಿ. ಏನು ಮಾಡಲಿ? ನಿಮ್ಮಪ್ಪ ನನ್ನ ಮಾತು ಕೇಳಲಿಲ್ಲಪ್ಪ. ಓಸಿ ಆಡಬೇಡ, ಇಂಥವೆಲ್ಲ ಕೆಟ್ಟ ಚಟ ಇಸ್ಪೇಟ್ ಆಡಬೇಡ ಅಂದ್ವಿ. ಯಾರ ಮಾತಿಗೆ ಕಿಮ್ಮತ್ತ ಕೊಡಲಿಲ್ಲ. ನನಗಾದ್ರೂ ಕೊಡ್ತೈತೆ ನಮ್ಮ ಮರ್ಯಾದೆ ಅಂತಿತ್ತು. ನನಗೂ ಕೊಡಲಿಲ್ಲ. ಅದು ಹಾಳಾದ್ರೆ ಅವ್ನು ಹಾಳಾಗ್ಲಿ ಸುಮ್ಮನೆ ಆಗ್ಬಿಟ್ಟೆ ನಾನು. ನಿಮ್ಮ ಮಾತು ಕೇಳಬೇಕಿತ್ತು ಸೌಕಾರ. ಕೇಳಲಿಲ್ಲಪ್ಪ, ನಾ ಕೇಳಲಿಲ್ಲ. ಕೇಳಿದ್ ಹಿಂಗೆ ಯಾಕಾಕಿತ್ತು? ನನ್ಕಿಂತ ಶ್ರೀಮಂತರ ಹಾಕಿದ್ ನೀವು. ನೀ ಬೆಂಗಳೂರಾಗ ಯಾಕೆ 10,000 ರೂಪಾಯಿ ದುಡ್ಯಾಕಿರ್ತಿದ್ದೆವು? ನೀನು 10 ಆಳು ದುಡಿಸ್ತಿದ್ದಿಲ್ಲೇ. ಹ್ಞೂ ರೀ ಸೌಕಾರ. ಚಟ ಮಾಡ್ಬೇಕಾದ್ರೆ ನೋಡಿ ಚಟ ಮಾಡ್ಬೇಕಪ್ಪ. ಎಲ್ಲ ಚಟ ಮಾಡಿದ್ರೆ ಮನಿ ಮುರಿದು ಹೋಗ್ತೈತಿ. ನಿಮ್ಮ ಮಕ್ಕಳ ಕೈ ಏನು ಕೊಟ್ಟು ಹೋದ ಅವ? ಎಲ್ಲ ಇಸ್ಪೇಟ್ನಾಗ ಸೋತ್ ಹೋದ. ಚಿಪ್ ಕೊಟ್ಟು ಹೋದಂಗೆ ಆತ್ರಿ ಸೌಕಾರ. ಹಂಗಾಗೈತಲ್ಲ ಮತ್ತಿದು ತರುಣ. ಹಾಂ, ಆದರೂ ನಿಮ್ಮಪ್ಪ ಭಾಳ ಒಳ್ಳೆ ಮನುಷ್ಯ. ಅವ ಹಿಂಗಾಗಬಾರ್ದಿತ್ತು. ಏನು ಮಾಡೋದು? ಅವನ ನಶೀಬ. ಸೌಕಾರ, ನೀವು ಯಾಕೆ ಹೇಳ್ತೀರಿ? ನಾವು ಅತ್ತೆ ಅವನ ಸಲುವಾಗಿನೇ ಯಾಕೆ ಹೇಳು? ಕಣ್ಣಾಗೇನ ಮಂಜ ಧೂಳು ಬಿದ್ದಿತ್ತು, ಒರ್ಸ್ಕೊಳಕತ್ತೀನಿ. ಅವನ ಸಲುವಾಗಿ ನಾ ಯಾಕೆ ಕಣ್ಣೀರು ಹಾಕ್ಲಿ? ತರುಣ ಸೌಕಾರ, ನೀ ಏನು ನೋಡಾಕ ಬಂದ್ಯೋ ಅಥವಾ ಆಸ್ತಿ ಎಲ್ಲಿ ಅದಾವಂತ ಕೇಳಾಕ ಬಂದ್ಯೋ? ಆವಂತೂ ಇಲ್ಲಿ ಬಿಡು. ನೀ ಎದಕ್ಕೆ ಬಂದ್ಯಪ್ಪ?
ಸಾವ್ಕಾರ ಹಾ ನಾ ಈಗೇನು ಬೆಂಗಳೂರಿನಾಗ ಅದನಿಲ್ರಿ ಹೌದು ಒಂದು ಹುಡುಗಿ ನನ್ನ ಇಷ್ಟಪಟ್ಟಾಳ್ರಿ ಅದಕ್ಕೆ ಅವರು ತಂದೆಯವರು ತಾಯಿಯವ್ರು ಏನಂತಾರಂದ್ರಿ ಹಾ ನಿಮ್ಮದು ತ್ವಾಟ ಎಲ್ಲೈತಿ ಮನಿ ಎಲ್ಲೈತಿ ನಿಮ್ಮ ಸ್ವಂತ ಮನಿ ಐತೆ ಅಂತ ಕೇಳಾಕತ್ತಾರ್ರಿ ಸಾವ್ಕಾರ ಅದ್ರಾಗ ಬೇರೆ ನಾವು ಈ ಊರಾಗ ಆಡಿ ಬೆಳೆದವ್ರಿ ನಿಮ್ಗೆ ಗೊತ್ತಿದ್ದೈತಿ ನಿಮ್ಮ ಮನ್ಯಾಗ ಹೆಚ್ಚಿಗೆ ಇರ್ತಿದ್ನಿ ರೀ ನಿಮ್ಗೆ ಗೊತ್ತಿದ್ದೈತಿ ಅದಕ್ಕೆ ಅವ್ರು ಕರ್ಕೊಂಬಂದ್ರಿ ಸಾವ್ಕಾರ ಇದನ್ನ ಮನಿ ನಂದು ಅಂತ ಹೇಳ್ತೇನೆ ಸಾವ್ಕಾರ ತ್ವಾಟ ಐತಲ್ರಿ ಅದು ನಂದು ಅಂತ ಹೇಳ್ತೇನೆ ಸಾವ್ಕಾರ ಆಮೇಲೆ ಹೊಲ ಐತಲ್ರಿ ಅದು ನಂದು ಅಂಥೇಳಿ ಅವ್ರ ಮುಂದೆ ಹೇಳ್ತೇನೆ ರೀ ಸಾವ್ಕಾರ ತರುಣ ಸಾವ್ಕಾರ ನೋಡಪ್ಪ ನಿಮ್ಮಪ್ಪ ಭಾಳ ಪ್ರಾಮಾಣಿಕವಾಗಿ ದುಡ್ದ ನನ್ನಲ್ಲಿ ಅಲ್ಲೋ ನೀನು ಏನು ಬೇರೆ ಅಲ್ಲ ನನ್ನ ಮಗ ಏನು ಬೇರೆ ಅಲ್ಲ ನಿನಗೆ ಆ ಹುಡುಗಿ ಮನಸ್ಸು ಬಂದೈತಿ ಅಂದ್ರೆ ಈ ಮನಿ ಅಂತೇಳಿ ತೋರ್ಸು ನಂದ ಅಂತೇಳಿ ಆ ತ್ವಾಟನೂ ನಿಂದ ಅಂತ ತೋರ್ಸು ಅಲ್ಲ ಕೇಳಿಲ್ಲ ಅವ್ರ ಕಾರ್ಗೆ ರೈತೆ ಇಲ್ಲ ಅಂತ ಕೇಳಿದ್ರೆ ಮೊನ್ನೆ 10 ಲಕ್ಷ ರೂಪಾಯಿ ಕಾರ್ ತಂದನಲ್ಲ ಆ ಕಾರು ನಿಂದ ಅಂತ ತೋರ್ಸು ಆ ಹುಡುಗಿ ಅಡ್ಡಾಡಕ್ ಬೇಕು ಅಂದ್ರೆ ಸ್ಕೂಟಿನೇ ತೋರ್ಸು ನಿನಗೆ ಏನೇನು ಬೇಕು ಒಟ್ಟ ಎಲ್ಲ ನನವ ಅಂತ ಹೇಳ್ಕೊ ಯಾಕ ನೀ ನನ್ನ ದೋಸ್ತನ ಮಗ ನೀ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಸಾವ್ಕಾರ ಇಂಥವ್ರು ಎಲ್ಲಿ ಸಿಗ್ತಾರ್ರಿ ಸಾವ್ಕಾರ ಈಗಿನ ಕಾಲದಾಗ ಆಹಾ ಎಂಥ ಮಾತಾಡಿದ್ರಿ ಅಂದ್ರೆ ಮುತ್ತಿನಂತ ಮಾತಾಡು ಸಮುದ್ರ ಒಳಗೆ ಆಳವಾಗಿ ಹೋಗಿ ಮುತ್ತು ತಗೊಂಬಂದಾಗತ್ರಿ ಸಾವ್ಕಾರ ಧನ್ಯನಾದ್ರಿ ನಮ್ಮಪ್ಪ ನಿಮ್ಮ ಕಡೆ ದುಡ್ದಿದ್ದಕ್ಕೂ ಸ್ವಾರ್ಥಕಾತ್ ನೋಡಿ ಸಾವ್ಕಾರ ನಿಮ್ಮಪ್ಪ ಅಷ್ಟು ಪ್ರಾಮಾಣಿಕವಾಗಿ ದುಡ್ದಾನ ಅನ್ನೋದಕ್ಕೆ ನೀ ಬೆಂಗಳೂರು ಹುಡುಗಿ ಏನು ಕರ್ಕೊಂಬರ್ತೀವಿ ಅನ್ನೋದಕ್ಕೆ ಮತ್ತು ನಾ ಇಷ್ಟೂ ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ ದೇವ್ರ ಮೆಚ್ಚಬೇಕಲ್ಲ ತರಣ ಸಾವ್ಕಾರ ಅವ್ರಿಗೆ ಫೋನ್ ಮಾಡಿ ಬರ್ರಿ ನಮ್ಮ ಮನೆ ತ್ವಾಟ ಕಾರು ಎಲ್ಲ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೇನೆ ಸಾವ್ಕಾರ ತರಣ ಸಾವ್ಕಾರ ಅವ್ರು ಬೆಂಗಳೂರ್ಲಿಂದ ನೀ ಯಾವಾಗ ಕರ್ಕೊಂಬರವಪ್ಪ ಅವ್ರನ್ನ ಸಾವ್ಕಾರ ನಾಳೆಗೆ ಬರಾಕತ್ತಾರ್ರಿ ಅವರು ಹೌದಾ ಹ್ಞೂ ಸಾವ್ಕಾರ ಆಯ್ತೋಗ ಕರ್ಕೊಂಬ ನಾಳೆ ಕರ್ಕೊಂಬ ಹಾ ಎಷ್ಟೊತ್ತೆ ಕರ್ಕೊಂಬ ನಾ ಮನ್ಯಾಗ ಇರ್ತೇನೆ ಹಾಂ ಸಾವ್ಕಾರ ಭಾಳ ಖುಷಿ ಆಯ್ತು ಬರ್ಲಿ ರೀ ಹಾಂ ಆಯ್ತಪ್ಪ ಹೋಗಿ ಬಾರಪ್ಪ ಸಾವ್ಕಾರ ಸಾವ್ಕಾರ್ಗೆ ನಾಳೆ ಬರ್ತಾರೆ ಸಾವ್ಕಾರ ಸ್ವಲ್ಪ ರೆಡಿ ಇರ್ರಿ ಎಲ್ಲ ಸ್ವಲ್ಪ ಚಾಗಿ ವ್ಯವಸ್ಥೆ ಮಾಡಿರಿ ಆಮೇಲೆ ಅವಲಕ್ಕಿ ಗಿವಲಕ್ಕಿ ಹಚ್ಚಿರಿ ಅಂತ ಹೇಳೇ ಬರಲಿ ನಾನು ಸರಿ ಹೋಗಿ ಹೇಳಿ ಮತ್ತು ಆ ಕಡೆ ಹೋದ್ರಾತು ಹೇಳಿ ಬರ್ತೇನೆ ತಡಿ ಅಪ್ಪಿ ರೀ ಚಾವಿ ಕರ್ಲು ಸಾವ್ಕಾರ ಎಲ್ಲಿ ಹೋದ್ರು ಕಾಶಿ ಯಾತ್ರೆಗೆ ಹೋದ್ರಿ ಅವ್ರೆ ಕಾಶಿ ಯಾತ್ರೆಗೆ ಹೋದ್ರು ಹ್ಞೂ ಮತ್ತು ನಾಳೆ ನಮ್ಮ ಕನ್ಯಾ ನೋಡೋ ಹುಡುಗಿ ಕರ್ಕೊಂಬ ಅಂದ್ರಲ್ವ ಏನೈತೇನ್ರಿಪ್ಪ ನೀವು ಕರ್ಕೊಂಬರ್ತೀನಿ ಅಂದ್ರೆ ಹೋಗ್ಬಿಡ್ರಿಪ್ಪ ಬ್ಯಾಗ್ ತೊಗೊಂಡೆ ನಿನ್ನ ಕಡೆ ಚಾವಿ ಇಲ್ಲ ಚಾವಿ ಇಲ್ರಿ ತೊಗೊಂಡೋಗ್ಯಾರ ಹಾಂ ಸಾವ್ಕಾರ ಹುಡುಗಿ ಕರ್ಕೊಂಬ ಮನಿ ನಿಂದಿದ್ದಂಗ ಅಂದ್ರಿ ಈಗ ನೋಡಿದ್ರೆ ಚಾವಿ ಹಾಕೊಂಡು ಕಾಸು ಯಾತ್ರೆಗೆ ಹೋಗಿರಲ್ರಿ ಸಾವ್ಕಾರ ಅವ್ರು ಬಂದ್ರೆ ಯಾರಿಗೆ ತೋರಿಸ್ಲಿ ನಾನು ಕೈ ಕೊಟ್ಟ ಸಾವ್ಕಾರ ಬರ್ಲಿ ಅಪ್ಪ ಹಾಂ ರೀ ನನ್ನ ಹೊರಗೆ ಹಾಕ್ಯಾರ್ರಿ ನಿಮ್ಗೆ ಎಲ್ಲಿ ತೋರಿಸ್ತಾರೆ ಅಯ್ಯೋ